ಕಲಿಯುಗದಲ್ಲಿ ಮನುಷ್ಯರು ಅಳುತ್ತಾ ಅಳುತ್ತಾ ಜನ್ಮವನ್ನು ಪಡೆಯುತ್ತಾರೆ. ಅಳುತ್ತಾ ಅಳುತ್ತಾ ಅಕಾಲ ಮರಣವನ್ನು ಹೊಂದುತ್ತಾರೆ. ಕಲಿಯುಗವು ಅಳುವ ಪ್ರಪಂಚವಾಗಿದೆ. ಸತ್ಯಯುಗದಲ್ಲಿ ದೇವತೆಗಳು ನಗುನಗುತ್ತಾ ಜನ್ಮವನ್ನು ಪಡೆಯುತ್ತಾರೆ. ನಗುನಗುತ್ತಾ ತಮ್ಮ ಆಯಸ್ಸು 150 ವರ್ಷಗಳನ್ನು ಕಳೆದು ನಗುನಗುತ್ತಾ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯಯುಗವಾಗಿದೆ ಖುಷಿಯ ಆನಂದದ ಪ್ರಪಂಚ. ಕಲಿಯುಗದಲ್ಲಿ ಇಟ್ಟಿಗೆ ಹಾಗೂ ಕಲ್ಲಿನಿಂದ ಮನೆಯನ್ನು ಕಟ್ಟಲಾಗುತ್ತದೆ. ಸತ್ಯಯುಗದಲ್ಲಿ ಚಿನ್ನದ ಇಟ್ಟಿಗೆಯಿಂದ ಮಹಲ್ ಕಟ್ಟುತ್ತಾರೆ. ಮುತ್ತು ರತ್ನಗಳಿಂದ ವಜ್ರ ವೈಡೂರ್ಯಗಳಿಂದ ಶೋಭಾಯಮಾನವಾಗಿರುತ್ತದೆ. ಕಲಿಯುಗವು ಮುಳ್ಳಿನ ಕಾಡಾಗಿದೆ. ಇಲ್ಲಿ ಪ್ರತಿಯೊಬ್ಬರೂ ಪರಸ್ಪರ ಒಬ್ಬರಿಗೊಬ್ಬರು ದುಃಖವನ್ನು ನೀಡುತ್ತಿರುತ್ತಾರೆ. ಸತ್ಯಯುಗವು ಹೂವಿನ ತೋಟವಾಗಿದೆ. ಅಲ್ಲಿ ಎಲ್ಲ ದೇವತೆಗಳು ಪರಸ್ಪರ ಸಂಸ್ಕಾರ ಮಿಲನದ ರಾಸ್ ಮಾಡುತ್ತಾರೆ. ಅಲ್ಲಿ ಪ್ರತಿದಿನ ಖುಷಿಯಿಂದ ತುಂಬಿದ ಜೀವನವಿರುತ್ತದೆ. ಕಲಿಯುಗದಲ್ಲಿ ಶಿರದ ಮೇಲೆ ಯಾರಿಗೂ ಕಿರೀಟವಿಲ್ಲ. ಇಂದು ಮಂತ್ರಿಯಾಗಿರುತ್ತಾರೆ, ನಾಳೆ ಕುರ್ಚಿಯಿಂದ ಇಳಿಸಿಬಿಡುತ್ತಾರೆ. ಸತ್ಯಯುಗದಲ್ಲಿ ಡಬಲ್ ಕಿರೀಟಧಾರಿ ಮಹಾರಾಜರ ರಾಜ್ಯವಿರುತ್ತದೆ. ಅವರನ್ನು ಎಲ್ಲರೂ ಪಾಲನಕರ್ತ ಎಂದು ತಿಳಿಯುತ್ತಾರೆ ಹಾಗೂ ಎಲ್ಲರ ಹೃದಯದಲ್ಲಿ ಸನ್ಮಾನನೀಯರಾಗಿರುತ್ತಾರೆ. ಕಲಿಯುಗದಲ್ಲಿ ಪ್ರಕೃತಿಯು ತಮೋಪ್ರಧಾನವಾಗಿರುವ ಕಾರಣ ಅಕಾಲಿಕ ಮಳೆ, ಬಿರುಗಾಳಿಗಳು, ಭೂಕಂಪಗಳು ಅತಿಯಲ್ಲಿವೆ. ಸತ್ಯಯುಗದಲ್ಲಿ ಪ್ರಕೃತಿಯೂ ಸತೋಪ್ರಧಾನವಾಗಿರುತ್ತದೆ. ತಮ್ಮ ಮಾಲೀಕ ದೇವತೆಗಳ ಸೇವೆಯಲ್ಲಿ ಸದಾ ತತ್ಪರವಾಗಿರುತ್ತವೆ. ಸದಾ 5 ತತ್ವಗಳು ಸುಖದಾಯಿಯಾಗಿರುತ್ತವೆ. ಸದಾ ವಸಂತ ಋತು ಇರುತ್ತದೆ. ಈಗ ಕಲಿಯುಗದಲ್ಲಿ ಮಕ್ಕಳು ಶಾಲೆಯಲ್ಲಿ ಶಿಕ್ಷಣ ಕಲಿಯುತ್ತಾರೆ. ಸತ್ಯಯುಗದಲ್ಲಿ ಮಕ್ಕಳು ಗುರುಕುಲದಲ್ಲಿ ಕಲೆಗಳ ರೂಪದಲ್ಲಿ ಶಿಕ್ಷಣ ಪಡೆಯುತ್ತಾರೆ. ಅವರಿಗೆ ರಾಜ್ಯದ ಸುಶಾಸನ ವ್ಯವಸ್ಥೆ, ಸೇವಾಭಾವ, ರಾಜ್ಯಾಡಳಿತ ಕಲಿಸಿ ಗಾಯನ ಕಲೆಯಲ್ಲಿ ನಿಪುಣರನ್ನಾಗಿ ಮಾಡುತ್ತಾರೆ. ಈಗ ಕಲಿಯುಗದಲ್ಲಿ ಅನೇಕ ಧರ್ಮ, ಅನೇಕ ರಾಜ್ಯ, ಅನೇಕ ಭಾಷೆಗಳಿರುವ ಕಾರಣ ಪರಸ್ಪರರಲ್ಲಿ ಜಗಳವಾಡುತ್ತಿರುತ್ತಾರೆ. ಕಲಿಯುಗದಲ್ಲಿ ತಾವು ತಿಳಿದೋ ತಿಳಿಯದೋ ಮಾಡಿರುವ ಪಾಪದಿಂದ ಮುಕ್ತರಾಗಲು ದಾನ ಪುಣ್ಯ ಹಾಗೂ ಪುಣ್ಯ ಪ್ರಾಪ್ತಿಗೆ ಪೂಜೆ, ಆರಾಧನೆ, ಸತ್ಸಂಗ ಮಾಡುತ್ತಿರುತ್ತಾರೆ. ಸತ್ಯಯುಗದಲ್ಲಿ ಒಂದು ಧರ್ಮ, ಒಂದು ರಾಜ್ಯ, ಒಂದೇ ಭಾಷೆ ಇರುತ್ತದೆ. ಅಲ್ಲಿ ಎಲ್ಲರೂ ಪುಣ್ಯ ಆತ್ಮರಾಗಿರುತ್ತಾರೆ. ಕರ್ಮವು ಅಕರ್ಮವಾಗಿ ಬಿಡುತ್ತದೆ. ಯಾವುದೇ ಪಾಪಕರ್ಮವಾಗುವುದಿಲ್ಲ. ಆದ್ದರಿಂದ ಸದಾ ಸುಖ, ಶಾಂತಿ ಮತ್ತು ಸಂಪನ್ನತೆ ಇರುತ್ತದೆ. ಸಂಪೂರ್ಣ ಸಂತುಷ್ಟರಾಗಿರುತ್ತಾರೆ. ಕಲಿಯುಗದಲ್ಲಿ ಶರೀರವು ದುಃಖ ನೀಡುವಂತಹ ಬಲಹೀನವಾಗಿರುತ್ತದೆ. ರೋಗ ರುಜಿನಗಳಿಂದ ತುಂಬಿರುತ್ತದೆ. ವೈದ್ಯರು, ಆಸ್ಪತ್ರೆಗಳಿಂದ ತುಂಬಿದೆ. ಸತ್ಯಯುಗದಲ್ಲಿ ಆರೋಗ್ಯಪೂರ್ಣರು, ಕಂಚನ ಕಾಯ ಸ್ಫೂರ್ತಿಯಿಂದ ತುಂಬಿರುತ್ತದೆ. ಆತ್ಮವು ಶರೀರವನ್ನು ಬಿಡುವವರೆಗೂ ಆರೋಗ್ಯವಾಗಿರುತ್ತದೆ. ಆದ್ದರಿಂದ ಅಲ್ಲಿ ವೈದ್ಯರ ಅವಶ್ಯಕತೆ ಇರುವುದಿಲ್ಲ. ಕಲಿಯುಗವು ವಿಕಾರಿ ಪಾಪಾತ್ಮರ ಪ್ರಪಂಚ. ಅದರಿಂದ ಇಲ್ಲಿ ಜೈಲು, ಪೊಲೀಸು, ಕೋರ್ಟು ಇತ್ಯಾದಿಗಳಿವೆ. ಸತ್ಯಯುಗದಲ್ಲಿ ಪವಿತ್ರ ಯೋಗಶಕ್ತಿಯಿಂದ ಸಂಪನ್ನ ಆತ್ಮಿಕ ದೃಷ್ಟಿಯ ದೇವತೆಗಳ ಪ್ರಪಂಚವಾಗಿದೆ. ಕಲಿಯುಗದಲ್ಲಿ ಮನುಷ್ಯನ ದಿನಚರ್ಯೆ ಶರೀರದ ನಿರ್ವಹಣೆಗೋಸ್ಕರ ಧನವನ್ನು ಕೂಡಿಡುವುದರಲ್ಲಿಯೇ ಜೀವನ ಸಮಾಪ್ತಿಯಾಗಿಬಿಡುತ್ತದೆ. ಸತ್ಯಯುಗದಲ್ಲಿ ಅಪಾರ ಧನ ಸಂಪತ್ತು, ಜಮೀನು, ಪಶುಗಳು ಎಲ್ಲವೂ ಇರುತ್ತದೆ. ಎಲ್ಲರಿಗೂ ತಮ್ಮ ತಮ್ಮ ಚಿಕ್ಕ ದೊಡ್ಡ ಮಹಲ್ ಇರುತ್ತದೆ. ನಿಮಿತ್ತ ಮಾತ್ರ ಕೊಡುವುದು ತೆಗೆದುಕೊಳ್ಳುವುದು ಇರುತ್ತದೆ. ಕಲಿಯುಗದಲ್ಲಿ ಪ್ರಯಾಣಕ್ಕೆ ವಿದ್ಯುತ್ ಚಾಲಿತ ರೈಲುಗಳು ಹಾಗೂ ವಾಹನಗಳು ಇರುತ್ತವೆ. ಸತ್ಯಯುಗದಲ್ಲಿ ಆಕ್ಸಿಡೆಂಟ್ ಪ್ರೂಫ್ ವಿಮಾನಗಳು ಇರುತ್ತವೆ. ಅದನ್ನು 5 ವರ್ಷದ ಮಕ್ಕಳೂ ನಡೆಸಬಹುದು ಹಾಗೂ ಸಂಕಲ್ಪದ ಶಕ್ತಿಯಿಂದ ವಿಮಾನವು ನಡೆಯುತ್ತದೆ. ಕಲಿಯುಗದ ಆಹಾರದಲ್ಲಿ ಯಾವ ಶಕ್ತಿಯೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಸ್ವಾದಿಷ್ಟ ರಸಭರಿತ, ಉಪ್ಪು ಸಿಹಿ ಭರಿತ ಹಣ್ಣುಗಳು ಮುಖ್ಯ ಭೋಜನವಾಗಿರುತ್ತದೆ. ಹಣ್ಣುಗಳು ರಸದಾಯಕವಾಗಿರುತ್ತದೆ. ಸ್ವಲ್ಪ ಒತ್ತಿದರೆ ರಸ ಬರುತ್ತದೆ. ಈಗ ಸ್ವಯಂ ನಿರಾಕಾರ ಪರಮಪಿತ ಪರಮಾತ್ಮ ಶಿವ ಕಲಿಯುಗವನ್ನು ಸತ್ಯಯುಗವನ್ನಾಗಿ ಪರಿವರ್ತಿಸುವಂತಹ ದಿವ್ಯ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಈಗ ನಾವೆಲ್ಲರೂ ಅಂತಹ ಸತ್ಯಯುಗದ ಹೊಸ ಪ್ರಪಂಚಕ್ಕೆ ಹೋಗಲು ತಯಾರಾಗಬೇಕಾಗಿದೆ. ಅದಕ್ಕೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿರುತ್ತಾ ಶರೀರದ ಅಸತ್ಯ ಭಾವನೆಗಳನ್ನು ಮರೆತು ತಮ್ಮನ್ನು ಸತ್ಯ ಆತ್ಮದ ಸ್ವರೂಪದಲ್ಲಿ ಸ್ಥಿತವಾಗಿ
ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ನೆನಪು ಮಾಡಬೇಕಾಗಿದೆ. ಓಂ ಶಾಂತಿ. ಉದಯವಾಗಲಿದೆ ಸ್ವರ್ಣಿಮ ಯುಗವು, ದೈವಿ ಧರ್ಮದ ಭಾರತ ಧರೆಯು. ಬರಲಿದೆ ಬರಲಿದೆ ಸುಂದರ ಲೋಕ, ಸುಖ ಶಾಂತಿಯ ಸಮೃದ್ಧಿಯ ನಾಕ. ಪ್ರಾತಃ ಕಾಲದಿ ಹಕ್ಕಿಗಳಿನಿದನಿ, ಸುಮಧುರ ಗಾನದಿ ಸುಪ್ರಭಾತವು. ಸ್ವರ್ಣಲತೆಗಳ ಪುಷ್ಪೋದ್ಯಾನ ಕಂಗೊಳಿಸಲಿದೆ ಆದರೆ ಎಲ್ಲವೂ. ಉದಯವಾಗಲಿದೆ ಸ್ವರ್ಣಿಮ ಯುಗವು, ಸುಗಂಧ ಭರಿತ ಯಮುನಾ ನದಿಯು ಝುಳು ಝುಳು ನಾದದಿ ಹರಿಯಲಿದೆ. ವರ್ಣರಂಜಿತ ಸತೋ ಪ್ರಧಾನ ನಯನ ಮನೋಹರ ಪ್ರಕೃತಿಯು. ಬರಲಿದೆ ಬರಲಿದೆ ಸುಂದರ ಲೋಕ, ನಿತ್ಯ ವಸಂತದ ಋತುವೈಭವದಿ, ನಿತ್ಯೋಲ್ಲಾಸದ ಸುಖ ಜೀವನವು. ಚಿತ್ರಕಲೆಗಳ ಗಾನ ನೃತ್ಯಗಳ ನಿತ್ಯ ಸಂಭ್ರಮದ ಉತ್ಸವವು. ಉದಯವಾಗಲಿದೆ ಸ್ವರ್ಣಿಮ ಯುಗವು, ಲಕ್ಷ್ಮೀ ನಾರಾಯಣರ ರಾಜ್ಯದಿ ಒಂದೇ ಭಾಷೆಯು ಧರ್ಮವು ಇಹುದು. ನಿರ್ವಿಕಾರಿಗಳು ಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು. ಬರಲಿದೆ ಬರಲಿದೆ ಸುಂದರ ಲೋಕ, ಸುಂದರ ಖಗಮಿಗ ಸಂಕುಲವೆಲ್ಲ ಬೆರೆಯುತ್ತಲಿಹುದು ಮಿತ್ರ ಭಾವದಿ. ಪುಷ್ಪಕ ವಿಮಾನ ಹಾರುವುದು ದೇವ ಮಾನವರ ಸಂಕಲ್ಪದಲ್ಲಿ. ಉದಯವಾಗಲಿದೆ ಸ್ವರ್ಣಿಮ ಯುಗವು, ಹೊನ್ನು ಮುತ್ತುಗಳ ಸ್ವರ್ಣ ಮಹಲುಗಳು ವಜ್ರವೈಡೂರ್ಯದಿ ಶೋಭಿಸುತ್ತಿಹವು. ರತ್ನ ಖಚಿತ ಸಿಂಹಾಸನದಿ ಮಹಾರಾಜ ರಾಣಿ ರಾರಾಜಿಸುತ್ತಿಹರು. ಬರಲಿದೆ ಬರಲಿದೆ ಸುಂದರ ಲೋಕ, ಸುಖ ಶಾಂತಿಯ ಸಮೃದ್ಧಿಯ ನಾಕ. ಉದಯವಾಗಲಿದೆ ಸ್ವರ್ಣಿಮ ಯುಗವು, ದೈವಿ ಧರ್ಮದ ಭಾರತ ಧರೆಯು.